ಬಿಜೆಪಿ ಕಾಂಗ್ರೆಸ್ ಪೋಸ್ಟರ್ ವಾರ್. ಜಾಲತಾಣದಲ್ಲಿ ಪ್ರಿಯಾಂಕ್ಗೆ ಕೇಸರಿ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಪಡೆ ಟಕ್ಕರ್ ಕೊಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಡೆ. ಹೈದರಾಬಾದ್ನ ರಜಾಕರು, ನಿಜಾಮರು ಕಲ್ಯಾಣ ಕರ್ನಾಟಕದ ಜನರನ್ನ ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಪೋಸ್ಟರ್ ತೋರಿಸ್ತಾ ಇದೆ. ಖರ್ಗೆ ಮತ್ತವರ ರಜಾಕಾರ ರಾಜು ಕಪನೂರು ಅಂತ ಹೇಳ್ತಾ ಇದೆ ಬಿಜೆಪಿ. ಕಲಬುರಗಿ ಜನತೆಯನ್ನ ಇವರೆಲ್ಲ ಸೇರ್ಕೊಂಡು ಹಿಂಸಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ವಾಕ್ ಸಮರಕ್ಕಿಳಿದಿದೆ. ಪೋಸ್ಟರ್ ವಾರ್ ತಾರಕಕ್ಕೇರಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್ ತಾರಕಕ್ಕೇರಿದೆ. ಹಾಗೆಯೇ ವಾಕ್ ಸಮರ ಕೂಡ ಇಳಿದಿದ್ದಾರೆ ಬಿಜೆಪಿ ಲೀಡರ್ಸ್ ಅಂಡ್ ಕಾಂಗ್ರೆಸ್ ಲೀಡರ್ಸ್ ಮಧ್ಯೆ. ಸಿಕ್ಕಾಪಟ್ಟೆ ಟಾಕ್ ವಾರ್ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ಯಾವ ರೀತಿನಲ್ಲಿ ರಜಾಕಾರರು, ನಿಜಾಮರು ಹಿಂಸೆ ಮಾಡ್ತಾ ಇದ್ರು, ಆ ರೀತಿನಲ್ಲಿ ಪ್ರಿಯಾಂಕ್ ಖರ್ಗೆ ಅಂಡ್ ರಾಜು ಕಪನೂರು ಸೇರಿದಂತೆ ಇವರೆಲ್ಲರೂ ಕೂಡ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಪೋಸ್ಟರ್ ಗಳನ್ನ ಮಾಡಿ ವಾಕ್ ಸಮರಕ್ಕಿಳಿದಿದೆ. ನೋಡಿ, ಆ ಪೋಸ್ಟ್ ನಲ್ಲಿ ನೀವು ನೋಡ್ತಾ ಇದ್ರ ಹಿಂದ್ಗಡೆ ರಾಜು ಕಪನೂರ್ ದೃಶ್ಯ, ಮುಂದೆ ಪ್ರಿಯಾಂಕ್ ಖರ್ಗೆ ಇರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಬಿಜೆಪಿ ತನ್ನ ಸಮರವನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ. ಸೊ ಏನೆಲ್ಲ ನಡೀತಾ ಇದೆ ಆಕ್ಚುಲಿ ಅಲ್ಲಿ ಕಲಬುರಗಿನಲ್ಲಿ, ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಇದೀಗ ಪೋಸ್ಟರ್ ವಾರ್ ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ಏನು ಬಿಜೆಪಿ ನಿರಂತರವಾಗಿ ಕಾಂಗ್ರೆಸ್ ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟ್ ಗಳನ್ನ ಮಾಡಿಕೊಂಡು ವಾರನ್ನ ನಡೆಸ್ತಾ ಇರುವಂತದ್ದು ಇದೀಗ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ, ಈ ಹಿಂದೆ ಅಂದ್ರೆ ಸ್ವತಂತ್ರ ಬರೋಕ್ಕಿಂತಲೂ ಮುಂಚೆ ಹೈದರಾಬಾದ್ ಕರ್ನಾಟಕವನ್ನ ನಿಜಾಮರು ಮತ್ತೆ ರಜಾಕಾರರು ಈ ಭಾಗದ ಜನರನ್ನ ಯಾವ ರೀತಿಯಾಗಿ ಹಿಂಸಿಸ್ತಾ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸುವುದಕ್ಕೆ ಈಗ ಏನು ನಿಜಾಮ ಮತ್ತೆ ರಜಾಕಾರರು ಪ್ರಿಯಾಂಕ್ ಖರ್ಗೆ ಮತ್ತೆ ಆತರ ಆಪ್ತ ರಾಜು ಕಪನೂರ್ ಆಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋಟೋವನ್ನ ಕೂಡ ಬಿಜೆಪಿ ಕರ್ನಾಟಕ ಅಫಿಷಿಯಲ್ FB ಪೋಸ್ಟ್ ಅಲ್ಲಿ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಏನು ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನಿಜಾಮ ಆಗಿದ್ದಾರೆ, ಜೊತೆಗೆ ರಜಾಕಾರರಾಗಿ ರಾಜು ಕಪನೂರ್ ಆಗಿದ್ದಾರೆ ಅನ್ನುವಂತ ಒಂದು ಪೋಸ್ಟ್ ಅನ್ನ, ಇವರಿಬ್ಬರ ಪೋಸ್ಟ್ ಅನ್ನ ಹಾಕಿ ಅಲ್ಲಿ ಇದೇ ನೇಮ್ ಅನ್ನ ಉಲ್ಲೇಖ ಮಾಡಿರುವಂತದ್ದು, ನಿಜಾಮರು ಮತ್ತೆ ರಜಾಕಾರರು ಅನ್ನುವಂತ ನಿಟ್ಟಿನಲ್ಲಿ. ಹಿಂದೆ ಹೈದರಾಬಾದ್ ಕರ್ನಾಟಕವನ್ನ ನಿಜಾಮರು ರಜಾಕಾರರು ಈ ಭಾಗದ ಜನರನ್ನ ಚಿತ್ರಹಿಂಸೆ ಕೊಡ್ತಾ ಇರುವಂತೆ ಈಗ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮತ್ತೆ ಆತನ ಏನು ಆಪ್ತರಾಗಿರುವಂತ ರಾಜು ಕಪನೂರ್ ರಜಾಕಾರರಾಗಿ ಈ ಭಾಗದ ಜನರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಈ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಇದೀಗ ಈ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಹೈದರಾಬಾದ್ ನಿಜಾಮರು ಮತ್ತೆ ರಜಾಕಾರರು ಅತ್ಯಂತ ಕ್ರೂರವಾಗಿ ನಡೆದುಕೋತಾ ಇದ್ರು ಅನ್ನುವಂಥದ್ದು ಇತಿಹಾಸದ ಪುಟದಲ್ಲಿ ಇರುವಂತದ್ದು. ಹಾಗಾಗಿ ಇದೀಗ ಅವರಷ್ಟು ಕ್ರೂರತನಕ್ಕೆ ಇವರು ಇಳಿದಿದ್ದಾರೆ ಅನ್ನುವಂಥದ್ದನ್ನ ಬಿಜೆಪಿ ಏನು ಈ ಒಂದು ಪೋಸ್ಟ್ ಮುಖಾಂತರ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾರನ್ನ ಮುಂದುವರಿಸಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ತಾರಕಕ್ಕೇರಿದೆ ಬಿಜೆಪಿ ಕಾಂಗ್ರೆಸ್ ಪೋಸ್ಟರ್ ವಾರ್. ಜಾಲತಾಣದಲ್ಲಿ ಪ್ರಿಯಾಂಕ್ಗೆ ಕೇಸರಿ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಪಡೆ ಟಕ್ಕರ್ ಕೊಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಡೆ. ಹೈದರಾಬಾದ್ನ ರಜಾಕರು, ನಿಜಾಮರು ಕಲ್ಯಾಣ ಕರ್ನಾಟಕದ ಜನರನ್ನ ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಪೋಸ್ಟರ್ ತೋರಿಸ್ತಾ ಇದೆ. ಖರ್ಗೆ ಮತ್ತವರ ರಜಾಕಾರ ರಾಜು ಕಪನೂರು ಅಂತ ಹೇಳ್ತಾ ಇದೆ ಬಿಜೆಪಿ. ಕಲಬುರಗಿ ಜನತೆಯನ್ನ ಇವರೆಲ್ಲ ಸೇರ್ಕೊಂಡು ಹಿಂಸಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ವಾಕ್ ಸಮರಕ್ಕಿಳಿದಿದೆ. ಪೋಸ್ಟರ್ ವಾರ್ ತಾರಕಕ್ಕೇರಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್ ತಾರಕಕ್ಕೇರಿದೆ. ಹಾಗೆಯೇ ವಾಕ್ ಸಮರ ಕೂಡ ಇಳಿದಿದ್ದಾರೆ ಬಿಜೆಪಿ ಲೀಡರ್ಸ್ ಅಂಡ್ ಕಾಂಗ್ರೆಸ್ ಲೀಡರ್ಸ್ ಮಧ್ಯೆ. ಸಿಕ್ಕಾಪಟ್ಟೆ ಟಾಕ್ ವಾರ್ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ಯಾವ ರೀತಿನಲ್ಲಿ ರಜಾಕಾರರು, ನಿಜಾಮರು ಹಿಂಸೆ ಮಾಡ್ತಾ ಇದ್ರು, ಆ ರೀತಿನಲ್ಲಿ ಪ್ರಿಯಾಂಕ್ ಖರ್ಗೆ ಅಂಡ್ ರಾಜು ಕಪನೂರು ಸೇರಿದಂತೆ ಇವರೆಲ್ಲರೂ ಕೂಡ
ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಪೋಸ್ಟ್ಗಳನ್ನ ಮಾಡಿ ಏನು ವಾಕ್ ಸಮರಕ್ಕಿಳಿದಿದೆ. ನೋಡಿ, ಆ ಪೋಸ್ಟ್ ನಲ್ಲಿ ನೀವು ನೋಡ್ತಾ ಇದ್ರ ಹಿಂದ್ಗಡೆ ರಾಜು ಕಪ್ನೂರ್ ದೃಶ್ಯ, ಮುಂದೆ ಪ್ರಿಯಾಂಕ್ ಖರ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಬಿಜೆಪಿ ತನ್ನ ಸಮರವನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ. ಸೊ ಏನೆಲ್ಲ ನಡೀತಾ ಇದೆ ಆಕ್ಚುಲಿ ಅಲ್ಲಿ ಕಲಬುರಗಿನಲ್ಲಿ, ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಇದೀಗ ಪೋಸ್ಟರ್ ವಾರ್ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಏನು ಬಿಜೆಪಿ ನಿರಂತರವಾಗಿ ಕಾಂಗ್ರೆಸ್ ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟ್ಗಳನ್ನ ಮಾಡಿಕೊಂಡು ವಾರನ್ನ ನಡೆಸ್ತಾ ಇರುವಂಥದ್ದು ಇದೀಗ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ, ಈ ಹಿಂದೆ ಅಂದ್ರೆ ಸ್ವತಂತ್ರ ಬರೋಕ್ಕಿಂತಲೂ ಮುಂಚೆ ಹೈದರಾಬಾದ್ ಕರ್ನಾಟಕವನ್ನ ನಿಜಾಮರು ಮತ್ತೆ ರಜಾಕಾರರು ಈ ಭಾಗದ ಜನರನ್ನ ಯಾವ ರೀತಿಯಾಗಿ ಹಿಂಸಿಸ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸುವುದಕ್ಕೆ ಈಗ ಏನು ನಿಜಾಮ ಮತ್ತೆ ರಜಾಕಾರರು ಪ್ರಿಯಾಂಕ್ ಖರ್ಗೆ ಮತ್ತೆ ಆತರ ಆಪ್ತ ರಾಜು ಕಪ್ನೂರ್ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಫೋಟೋವನ್ನ ಕೂಡ ಬಿಜೆಪಿ ಕರ್ನಾಟಕ ಅಫಿಷಿಯಲ್ FB ಪೋಸ್ಟ್ ಅಲ್ಲಿ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಏನು ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನಿಜಾಮ ಆಗಿದ್ದಾರೆ, ಜೊತೆಗೆ ರಜಾಕಾರರಾಗಿ ರಾಜು ಕಪ್ನೂರ್ ಆಗಿದ್ದಾರೆ ಅನ್ನುವಂಥ ಒಂದು ಪೋಸ್ಟ್ ಅನ್ನ, ಇವರಿಬ್ಬರ ಪೋಸ್ಟ್ ಅನ್ನ ಹಾಕಿ ಅಲ್ಲಿ ಇದೇ ನೇಮ್ ಅನ್ನ ಉಲ್ಲೇಖ ಮಾಡಿರುವಂಥದ್ದು, ನಿಜಾಮರು ಮತ್ತೆ ರಜಾಕಾರರು ಅನ್ನುವಂಥ ನಿಟ್ಟಿನಲ್ಲಿ. ಹಿಂದೆ ಹೈದರಾಬಾದ್ ಕರ್ನಾಟಕವನ್ನ ನಿಜಾಮರು ರಜಾಕಾರರು ಈ ಭಾಗದ ಜನರನ್ನ ಚಿತ್ರಹಿಂಸೆ ಕೊಡ್ತಾ ಇರುವಂತೆ ಈಗ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮತ್ತೆ ಆತನ ಏನು ಆಪ್ತರಾಗಿರುವಂತ ರಾಜು ಕಪ್ನೂರ್ ರಜಾಕಾರರಾಗಿ ಈ ಭಾಗದ ಜನರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಈ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಇದೀಗ ಈ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಹೈದರಾಬಾದ್ ನಿಜಾಮರು ಮತ್ತೆ ರಜಾಕಾರರು ಅತ್ಯಂತ ಕ್ರೂರವಾಗಿ ನಡೆದುಕೋತಾ ಇದ್ರು ಅನ್ನುವಂಥದ್ದು ಇತಿಹಾಸದ ಪುಟದಲ್ಲಿ ಇರುವಂತದ್ದು. ಹಾಗಾಗಿ ಇದೀಗ ಅವರಷ್ಟು ಕ್ರೂರತನಕ್ಕೆ ಇವರು ಇಳಿದಿದ್ದಾರೆ ಅನ್ನುವಂಥದ್ದನ್ನ ಬಿಜೆಪಿ ಏನು ಈ ಒಂದು ಪೋಸ್ಟ್ ಮುಖಾಂತರ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾರನ್ನ ಮುಂದುವರಿಸಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ತಾರಕಕ್ಕೇರಿದೆ ಬಿಜೆಪಿ ಕಾಂಗ್ರೆಸ್ ಪೋಸ್ಟರ್ ವಾರ್. ಜಾಲತಾಣದಲ್ಲಿ ಪ್ರಿಯಾಂಕ್ಗೆ ಕೇಸರಿ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಪಡೆ ಟಕ್ಕರ್ ಕೊಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಡೆ. ಹೈದರಾಬಾದ್ನ ರಜಾಕರು ನಿಜಾಮರು ಕಲ್ಯಾಣ ಕರ್ನಾಟಕದ ಜನರನ್ನ ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಪೋಸ್ಟರ್ ತೋರಿಸ್ತಾ ಇದೆ. ಖರ್ಗೆ ಮತ್ತವರ ರಜಾಕಾರ ರಾಜು ಕಪನೂರು ಅಂತ ಹೇಳ್ತಾ ಇದೆ ಬಿಜೆಪಿ. ಕಲಬುರಗಿ ಜನತೆಯನ್ನ ಇವರೆಲ್ಲ ಸೇರ್ಕೊಂಡು ಹಿಂಸಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ವಾಕ್ ಸಮರಕ್ಕಿಳಿದಿದೆ.